ಐಶ್ವರ್ಯ ಕೇಳಿಸ್ಕೊಂಡ್ರಿ, ನನ್ಗೆ ಏನು ಪ್ರೂವ್ ಮಾಡಲಿಕ್ಕಿದೆ ನಾನು ಮಾಡ್ತೀನಿ, ಪರಿಚಯ ಮಾಡಿಸಿದ್ದೆ ಐಶ್ವರ್ಯ ನನಗೆ ವಿನಯ್ ಕುಲಕರ್ಣಿ ಅವರನ್ನ ಅಂತ ಹೇಳ್ತಾರೆ ವನಿತಾ. ಸರ್ ಈಗ ಆಕೆ ಹೇಳ್ತಿದಾರ, ನಾನು ಅದೇ ಸರ್ ಹೇಳಿದ್ದು, ನಾನೇ ಪರಿಚಯ ಮಾಡ್ಕೊಟ್ಟಿದ್ದು ಅಂತಾನು ಹೇಳ್ದೆ. ನಾನೇನ್ ಸುಳ್ಳು ಹೇಳಿಲ್ಲ ನಿಮ್ಗೆ, ನಿಮಗೂ ಅದೇ ಗೊತ್ತಿದೆ. ಆ ವ್ಯಕ್ತಿ ಏನ್ ಹೇಳಿದ್ರು ನಾನು ಅದನ್ನೇ ನಿಮ್ಗೆ ನಾನೇ ಪರಿಚಯ ಮಾಡ್ಕೊಟ್ಟಿದ್ದೆ ಅವರಿಗೆ. ಇನ್ನೊಂದು ಈಗ ಹೇಳ್ತಿದ್ದಾರೆ ನಾನು ಇದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ, ನನ್ಗಿರೋದು ನಾನು 10 ಕೋಟಿ ಗೋಲ್ಡ್ ಕೊಟ್ಟಿದ್ದೀನಿ, ನನಗೆ ಅವ್ರು 10 ಕೋಟಿ ದುಡ್ಡು ಕೊಡಬೇಕು, ಇಷ್ಟನ್ನು ಹೇಳ್ತಿದ್ದಾರೆ. ಈಗ ನೀವೇ ನೋಡ್ತಿದ್ದೀರಾ 8, 9, 10, 13, 14 ಈ ಥರ ಇವ್ರದ್ದು ಹೋಗ್ತಾನೆ ಇರುತ್ತೆ, ಬಿಟ್ಟರೆ ಹೇರಿಸ್ತಾನೆ ಇರ್ತಾರೆ. ಅದಷ್ಟೇ ಇಶ್ಯೂ ಆಗಿದ್ರೆ ಇವ್ರ ಹತ್ರ ನಾನು ಗೋಲ್ಡ್ ತೊಗೊಂಡಿರೋದೇ ಸತ್ಯವಾಗಿರೋ ಅಥವಾ ನಾನು ದುಡ್ಡು ಕೊಡಬೇಕಾಗಿರೋದೇ ಸತ್ಯವಾಗಿದೆ, ಇದಿಷ್ಟೇ ವಿಷಯವಾಗಿ ಮಾತಾಡಬೇಕಾಗಿತ್ತು, ಇದಿಷ್ಟೇ ವಿಷಯವಾಗಿ ಮುಗಿಸ್ಕೋಬೇಕಾಗಿತ್ತು. ಯಾಕೆ ಡಿ ಕೆ ಸುರೇಶ್ ಅವ್ರನ್ನ ಮಧ್ಯೆ ಕೇಳಿದ್ರು, ಯಾಕೆ ಧರ್ಮ ಅವ್ರನ್ನ ಮಧ್ಯೆ ಕೇಳಿದ್ರು, ಈಗ ಹೊಸದಾಗಿ ವಿನಯ್ ಕುಲಕರ್ಣಿ ಅವ್ರನ್ನ ಯಾಕೆ ಮಧ್ಯೆ ಕೇಳಿದ್ದು? ಇದ್ರ ಬಗ್ಗೆ ಎಲ್ಲ ಇದೆ, ಇದನ್ನ ಏನಂತಾರೆ, ಇದರಿಂದ ಏನಿದೆ ನೀವೇ ಅರ್ಥ ಮಾಡ್ಕೊಳ್ಳಿ. ನೀವೇ ಅರ್ಥ ಮಾಡಿಸ್ಬಿಡಿ ಮೇಡಮ್. ಈಗ ನೀವು ಮಾತಾಡ್ತಿರೋದು ನೋಡ್ತಿದಾರಲ್ವಾ ಜನ, ನೀವು ಹೇಳಿ ಅಂದ್ರೆ ಏನ್ ಇಂಟೆನ್ಷನ್ ಆಗಿದೆ ಅಂತ. ಹೌದು ಅಲ್ಲ, ನಾನು ಹೇಳ್ತೀನಿ ಈಗ, ನಾನು ಯಾವತ್ತೂ ಈಗ ಡಿ ಕೆ ಸುರೇಶ್ ಅವ್ರ ಹೆಸರು ನಾನು ಮಧ್ಯೆ ತೆಗ್ದಿಲ್ಲ, ಧರ್ಮ ಅವ್ರ ಹೆಸರು ನಾನು ಮಧ್ಯೆ ತೆಗ್ದಿಲ್ಲ, ಈಗ ಲಾಸ್ಟ್ ವಿನಯ್ ಕುಲಕರ್ಣಿ ಅವ್ರ ಹೆಸರು ಕೂಡ ನಾನು ಮಧ್ಯೆ ತೆಗ್ದಿಲ್ಲ. ನನ್ಗೆ ಯಾಕೆ ಶಾಕ್ ಆಯ್ತು ಅಂತಂದ್ರೆ, ಯಾರು ನಮ್ಮಿಬ್ರು ಕಿತ್ತಾಡ್ಕೋಬೇಡಿ ಅಂತ ಹೆಲ್ಪ್ ಮಾಡಕ್ ಬಂದವ್ರನ್ನೂ ಕೂಡ ಇವಳು ಎಲ್ಲರನ್ನೂ ಮಧ್ಯೆ ಕೇಳ್ಕೊತಿದ್ದಾಳೆ ಅಂತಂದ್ರೆ ಇದರಿಂದ ಇನ್ನೇನು ಉದ್ದೇಶ ಇದೆ? ಇವಳು ಇನ್ನೇನು ಪ್ರೂವ್ ಮಾಡಕ್ಕೆ ರೆಡಿ ಆಗಿದ್ದಾಳೆ, ಇನ್ನೇನು ಇವಳು ಕ್ರಿಯೇಟ್ ಮಾಡ್ತಿದ್ದಾಳೆ. ಇದು ಹೆಂಗಾಗ್ತಿದೆ ಅಂದರೆ, ಅವಳಿಗೆ ಅಷ್ಟೇ ಆಗಿದ್ರೆ ಅದನ್ನ ಅಷ್ಟಲ್ಲೇ ಮುಗಿಸ್ಕೋಬೇಕಾಗಿತ್ತಲ್ವ ಸರ್? ಈಗ ಏನು ವಿಷಯ ಇದೆ, ಏನು ಅಲಿಗೇಷನ್ ಇದೆ ಅಷ್ಟೇ ಸರ್. ಅವ್ರು ನಮಗೆ ದುಡ್ಡು ಕೊಡಬೇಕು, ದುಡ್ಡು ಇಸ್ಕೊಡಿ, ಇದಿಷ್ಟೇ ನಡಿಬೇಕಾಗಿತ್ತು. ಬಿಟ್ರೆ ಮ್ಯಾಟ್ರು ಇದರಲ್ಲಿ ಯಾಕೆ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ತಿದ್ದಾರೆ, ಯಾಕೆ ಎಲ್ಲರನ್ನೂ ತರ್ತಿದ್ದಾರೆ? ಆದರೆ ಇವ್ರಿಂದ ಇರೋ ಈಗೇನೋ ಹೇಳ್ತಿದ್ದಾರಲ್ಲ, ಇವ್ರ ಕಡೆಯವ್ರು ನನಗೆ ನಿನ್ನೆ ರಾತ್ರಿವರೆಗೂ ನನಗೂ ಪ್ರತಿಯೊಬ್ಬರು ಫೋನ್ ಮಾಡ್ತಿದ್ದಾರೆ ಸರ್. ಇವ್ರು ಮಾಡಿರೋ ಫ್ರಾಡ್ ಬಗ್ಗೆ ನನಗೂ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಇಡಿ ರೈಡ್ ನನಗಾಗಿಲ್ಲ ಸರ್, ಇಡಿ ರೈಡ್ ಅವ್ರಿಗಾಗಿದೆ. ನನಗೆ ಇದ್ರ ಬಗ್ಗೆ ನಾನು ಅಷ್ಟೇನೆ, ಅವಳು ಒಂದು ಫ್ರೆಂಡು ನನ್ನ ಜೊತೆ ಇದ್ಲು, ಇವಳ ಬಗ್ಗೆ ಜಾಸ್ತಿ ಎಲಿಗೇಷನ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಏನಿದೆ ಅವಳ ಹತ್ರ ಇನ್ನೂ 100 ಪ್ರೂಫ್ ಇರಲಿ, ಎಲ್ಲ ತೊಗೊಬಂದು ಕೋರ್ಟಿಗೆ ಕೊಡಲಿ. ನನ್ನ ಹತ್ರ 1000 ಇದ್ರು ನಾನು ತೊಗೊಬಂದು ಕೋರ್ಟಿಗೆ ಕೊಡ್ತೀನಿ. ಏನಿದೆ ಅಲ್ಲ ಅಲ್ಲೇ ಡಿಸೈಡ್ ಮಾಡ್ಕೊಳ್ಳೋಣ, ಅಲ್ಲೇ ತೀರ್ಮಾನ ಮಾಡ್ಕೊಳ್ಳೋಣ. ನಾನು ಇದನ್ನೇ ಹೇಳ್ತಿದ್ದೀನಿ. ಇದ್ರ ಮಧ್ಯ ಇನ್ನೊಬ್ರು ರಾಜಕೀಯದವ್ರನ್ನ ಕರ್ಕೊಬರೋದು, ಇನ್ನೊಬ್ಬರ ಯಾರೋ ವ್ಯಕ್ತಿಗಳನ್ನ ತಂದು ಕೂರ್ಸೋದು, ಪಾಪ ಅವ್ರವ್ರ ವಿಷಯಗಳು, ಅವ್ರವ್ರ ಸಮಸ್ಯೆಗಳು 1000 ಇರುತ್ತೆ. ಅದ್ರ ಮಧ್ಯೆ ನಮ್ಮಂದೆಲ್ಲ ಬಂದು ಕೂತ್ಕೊಂಡು ನಮ್ಮ ಎಲಿಗೇಷನ್ಗಳಿಗೆ ಅವ್ರನ್ನೆಲ್ಲ ಮಧ್ಯಕ್ಕೆ ತರಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಈಕೆ ಏನು ಉದ್ದೇಶ ಇಟ್ಕೊಂಡು ತರ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಸೊ ಫೈನಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ ಮೇಡಮ್? ಕೋರ್ಟಿಗೆ ಹೋಗಿದ್ದ ಕೇಸ್ ಇವಾಗ ಆಲ್ರೆಡಿ FIR ಆಗಿದೆ, ನೀವು ಫೈನಲಿ ಏನಿದೆ, ಅವ್ರ ಏನ್ ಪ್ರೂಫ್ ಇದೆ ಸರ್? FIR ಆಗಿದೆ, ನೆನ್ನೆ ಸಂಜೆ ನೋಟಿಸ್ ಕೊಟ್ಟಿದ್ದಾರೆ, ನಾನು ನೋಟಿಸು ತೊಗೊಂಡಿದ್ದೀನಿ. 28ಗೆ ಬರಕ್ಕೆ ಹೇಳಿದ್ದಾರೆ ಅವರು. 28ಗೆ ನಂಗೆ ಟೈಮ್ ಕೊಟ್ಟಿದ್ದಾರೆ. ಅವತ್ತಿನ ದಿನ ನಾನು ಹೋಗ್ತೀನಿ. ಅವ್ರಿಗೆ ಏನು ಕೇಳ್ತಾರೆ, ಅವ್ರು ಯಾವಾಗಾದರೂ ಕೇಳಲಿ ಸರ್. ನಾವು ಕೆಲವು ಇದರಲ್ಲಿ ತೋರಿಸ್ತಾ ಇದ್ದಾರೆ, ಆಕೆ ಎಸ್ಕೇಪ್ ಆಗಿಬಿಟ್ಟಿದ್ದಾಳೆ, ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾಳೆ. ಹಂಗೆ ನಾನು ಮನೇಲೇ ಇದ್ದೀನಿ ಸರ್. ನಾನು ಯಾಕೆ ಸರ್ ಎಸ್ಕೇಪ್ ಆಗಲಿ? ತಪ್ಪು ಮಾಡಿದರೆ ಓಡೋಗ್ತಿದ್ದೆ, ನಾನು ಯಾಕೆ ಓಡೋಗ್ಬೇಕು? ನಾನು ಸತ್ಯವಾಗಿರೋದಕ್ಕೆ ನಾನು ಕೂತಿದ್ದೀನಿ. ತಪ್ಪು ಮಾಡಿದರೆ ಯಾಕೆ ನಾನು ಎಲ್ಲರ ನಿಮ್ಮ ಕೈಗೆ ಯಾಕೆ ಸಿಗ್ತಿದ್ದೆ, ಅಥವಾ ಪೊಲೀಸವ್ರ ಕೈಗೆ ಯಾಕೆ ಸಿಗ್ತಿದೆ? ಯಾಕೆ ನಾನು ನೋಟಿಸ್ ಯಾಕೆ ತಗೋತಾ ಇದ್ದೆ? ನಾನು ತಪ್ಪು ಮಾಡಿಲ್ಲ ಅಂದಿದ್ರೆ, ತಪ್ಪು ಮಾಡದೇ ಇರೋದಕ್ಕೆ ನಾನು ಕೂತಿರೋದು. ತಪ್ಪು ಮಾಡಿದರೆ ಯಾವಾಗಲೂ ಓಡೋಗಿರ್ತಿದ್ದೆ. ನಾನು ಎಲ್ಲೂ ಹೋಗಿಲ್ಲ, ನಾನು ಮನೇಲೇ ಇದ್ದೀನಿ. ಯಾರು ಬೇಕಾದ್ರೂ ಬರ್ಬೋದು, ಏನು ಬೇಕಾದ್ರೂ ಕ್ವಶನ್ ಕೇಳ್ಬೋದು, ಯಾವುದಕ್ಕೆ ಬೇಕಾದ್ರೂ ನಾನು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀನಿ. ಇದರಲ್ಲಿ ಇನ್ನೊಂದು, ನಂದು ಅವಳದು ಫೈಟ್ ಇದ್ದರೆ ಅವಳು ನಾನು ಅಷ್ಟೇ ಫೈಟ್ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಬೇರೆ ವ್ಯಕ್ತಿಗಳನ್ನೆಲ್ಲ ಇದಕ್ಕೆ ಜಾಯಿನ್ ಮಾಡೋದು, ಅವ್ರ ಹೆಸರು ತೊಗೊಂಡ್ರೆ ಸ್ಟ್ರಾಂಗ್ ಆಗುತ್ತೆ, ಇವ್ರ ಹೆಸರು ತೊಗೊಂಡ್ರೆ ಸ್ಟ್ರಾಂಗ್ ಆಗುತ್ತೆ ಅನ್ನೋದು, ಮೀಡಿಯಾದಲ್ಲಿ ಹೈಲೈಟ್ ಆಗೋಕ್ಕೋಸ್ಕರ ಬೇರೆ ಬೇರೆಯವ್ರ ಹೆಸರುಗಳನ್ನ ಯೂಸ್ ಮಾಡೋದು, ಇದು ಅವಶ್ಯಕತೆ ಇಲ್ಲದೆ ಇರೋದು. ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಬೇಕಾ, ನನ್ನ ವಿರುದ್ಧವಾಗಿ ಏನಾದರೂ ಆ್ಯಕ್ಷನ್ ತೊಗೋಬೇಕಾ? ತಗೊಂಡಿದ್ದಾರೆ. ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನು ಕೋರ್ಟಲ್ಲಿ ತೀರ್ಮಾನ ಮಾಡೋಣ. ತಗೊಂಡು ಬರಲಿ. ನಾನು ಅದನ್ನೇ ಹೇಳ್ತಿದ್ದೀನಿ, ಬನ್ನಿ ಕೋರ್ಟ್ಗೆ, ನೋಡ್ಕೊಳ್ಳೋಣ, ಬನ್ನಿ ಎಲ್ಲ. ಬಟ್ ನೀನು ಇನ್ನೂ ಮತ್ತೆ ಕೂತ್ಕೊಂಡು ಅದೇ ಮಾಡ್ತಾ ಇರೋದು, ಇನ್ನೊಬ್ರು ಹೆಸರು ತರ್ತಾನೆ ಇದ್ರೆ ಹೇಗೆ ಇದು? ಇದರಿಂದ ನಿನ್ನ ಉದ್ದೇಶ ಏನಿದೆ? ಹಾಗೆ ನಾನು ನಿನ್ನಿಂದ ಯಾರ್ಯಾರಿದ್ದಾರೆ ಅಂತ ಅನ್ಬಿಟ್ಟು ಎಲ್ಲ ತೆಗೆದು ಹೇಳಿದ್ರೆ ನಿನ್ ಮರ್ಯಾದೆ ಏನು ಉಳ್ಕೊಳ್ಳುತ್ತೆ? ಅಟ್ಲೀಸ್ಟ್ ನಾನೇನು ಹೋಗಿ ಹೊರಗಡೆ, ನಂದೇನು ಗೋಲ್ಡ್ ಶೋರೂಮ್ ಇಲ್ಲ, ನಂದೇನು ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಲ್ಲ, ನಾನೆಲ್ಲನೂ ತೋರಿಸಿ ಎಲ್ಲರ ಹತ್ರನೂ ಬಿಸ್ನೆಸ್ ಮಾಡೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇರೋದು ನಿನಗೆ. ನಿನ್ನ ಮರ್ಯಾದೆ ನಾನು ಇದೇ ಥರ ಕಳೆದ್ರೆ ನೀನು ಬೀದಿಗೆ ಬಂದು ನಿಂತ್ಕೋತೀಯಾ? ನೀನು ಏನೇ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರು ಅದು ಫೇಕ್ ಆದ ಸತ್ಯನ ಅಂತ ಕೋರ್ಟು ಡಿಸೈಡ್ ಮಾಡುತ್ತಲ್ಲ, ತಗೊಂಡು ಬಂದು ಕೋರ್ಟ್ಗೆ ಒಪ್ಪಿಸಿ ಮುಂದುವರಿಯೋಣ ಬನ್ನಿ. ನೀನು ನನ್ನ ಜೊತೆ ಫೈಟ್ ಮಾಡಿ, ನಾನು ನಿನ್ನ ಜೊತೆ ಫೈಟ್ ಮಾಡ್ತೀನಿ. ಯಾಕೆ ಸುಮ್ಮನೆ ಎಲ್ಲ ವ್ಯಕ್ತಿಗಳನ್ನು, ಅಮಾಯಕರನ್ನೆಲ್ಲ ಯಾಕೆ ತೊಗೊಬಂದು ಇದ್ರೊಳಗೆ ಸೇರಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಇದಕ್ಕೆ ಹೇಳ್ತಿರೋದು, ಇದರಿಂದ ಯಾರೋ ಇದ್ದಾರೆ, ಅದನ್ನ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ PA ಇದ್ದಾರೆ, ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ, ಒಬ್ರು ಅಕ್ಯೂಸ್ ಇದ್ದಾರೆ. ಇದೆಲ್ಲ ವಿಷಯಗಳಿಂದನೂ ಇದು ಈ ಮಟ್ಟಕ್ಕೆ ಬೆಳವಣಿಗೆ ಆಗಿದೆ. ನೀವು ಹೆಸರು ಹೇಳಿಲ್ಲ, ಬಟ್ ಇನ್ನೊಂದು ತರ್ತಾ ಇದ್ದೀರಾ ಒಳಗಡೆಗೆ, ಸೆಂಟ್ರಲ್ ಮಿನಿಸ್ಟರ್ PA ಅನ್ನೋದು ಹೇಳ್ತಾ ಇದ್ದೀರಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.